Hey guys, welcome back to my channel. ಸೊ ಗೈಸ್, ಇಷ್ಟೊಂದು ದಿನ ಆದಮೇಲೆ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನಾನು ಯಾಕೆ ಅಪ್ಲೋಡ್ ಮಾಡಲಿಲ್ಲ ಅನ್ನೋದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ, ಆಯಿತಾ. ಆ್ಯಂಡ್ ನಾನಿವತ್ತು ನಿಮಗೆ ತಮ್ನೇಲ್ ಮತ್ತು ಟೈಟಲ್ ನೋಡಿರೋದ್ರಿಂದ ಆಲ್ರೆಡಿ ಗೊತ್ತಾಗಿರುತ್ತೆ, ಇವತ್ತು ನಾನು ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಸೊ ಅದನ್ನೇ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ವರ್ಷಕ್ಕೆ ಒಂದೇ ಸತಿ ಮಾಡಿಸೋದು. ಹೋದ ವರ್ಷ ಕೂಡ ಅದನ್ನು ವ್ಲಾಗ್ ಮಾಡಿ ಹಾಕಿದ್ದೆ. ನೀವು ನೋಡಿಲ್ಲ ಅಂತ ಹೇಳಿದ್ರೆ ಮೇಲ್ಗಡೆ ಲಿಂಕ್ ಹಾಕಿರ್ತೀನಿ, ನೋಡಿ. ಸೊ ಇವಾಗ ಆ್ಯಕ್ಚುಲಿ ನಾನು 1-2 ತಿಂಗಳು ಆದಮೇಲೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾಕೆ ಇವಾಗಲೇ ಮಾಡಿಸ್ತಾ ಇದ್ದೀನಿ ಅನ್ನೋದು ಕೂಡ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಹೇರ್ ಕಟ್ ಮಾಡ್ಸೋಕೆ ಹೋಗೋಣ. ನಾನಿವತ್ತು ಹೋಗ್ತಿರೋದು ಪೆರಿಮೀಟರ್ ಸ್ಯಾಲೂನು, ನಮ್ಮ ಮನೆ ಹತ್ರ ಇರೋ ಬ್ರಾಂಚ್ಗೆ. 10 ಗಂಟೆಗೆ ಅಪಾಯಿಂಟ್ಮೆಂಟ್ ಇಟ್ಟಿದ್ದು, ಆಲ್ರೆಡಿ 10 ಆಗೋಗಿದೆ. ಆ್ಯಕ್ಚುಲಿ ನನ್ನ ಡೇ ಇವತ್ತು ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಯಿತು. 10 ಗಂಟೆ ಆಗೋಷ್ಟರಲ್ಲೇ ಹೋಗಿ ಒಂದು ಡಬ್ಬಿಂಗ್ ಕೂಡ ಮಾಡಿ ಬಂದೆ. ಒಂದಷ್ಟು ಕರೆಕ್ಷನ್ ಇತ್ತು, ಸೀರಿಯಲ್ ಬರ್ತಾ ಇದೆ, ಅದಕ್ಕೆ ಡಬ್ಬಿಂಗ್ ಕೂಡ ಮಾಡಿ ಬಂದಿದ್ದೆ. ಇವಾಗ ಹೇರ್ ಕಟ್ ಮಾಡ್ಸಕ್ಕೆ ಹೋಗೋಣ. ಗೈಸ್, ಇಲ್ಲಿ ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿರೋ ಚಾಕ್ಲೇಟ್ ದೋಸೆ ಹಾಕೊಂಡಿದ್ದಾರೆ. ಸೀದಾಗಿರೋ ದೋಸೆ ಗೈಸ್. ನಾನು ಮಾಡಿದೆ. ನೀನೇನೆ, ಇನ್ಯಾರು? ನಾನು ರೆಡಿ ಆಗ್ತಾ ಇದ್ದೀನಿ, ದೋಸೆ ಹಾಕೊಡಪ್ಪ ಅಂತ ಚಿನ್ಮಯ್ಗೆ ಹೇಳಿದೆ. ಅದನ್ನ ಅವಳು ಎಂಚ್ ಮೇಲೆ ಹಾಕ್ಬಿಟ್ಟು ಬಾತ್ರೂಮ್ಗೆ ಹೊಟ್ಟೋದ್ಲು. ಫೋನ್ ಬಂತು, ಎಲ್ಲೋ ಹೋಗ್ಬೇಕು ಅಂತ ರೆಡಿ ಆಗೋದಕ್ಕೆ. ನಾನು ಮರ್ತೋದೆ, ಹಾಕಿದ್ದೀನಿ ಎಂಚ್ ಮೇಲೆ ದೋಸೆ, ನೋಡೋದು ಇವಾಗ ಪಟ ಅಂತ ಇದಾಗ್ಬಿಡುತ್ತಲ್ಲ. ಹೋಗೆ ಗೈಸ್, ಹೆಚ್ಚೆಲ್ಲ ಸೀದೋಯ್ತು. ಎಲ್ಲ ಟೆನ್ಷನ್ ಕೊಡ್ತೀರಾ ನನಗೆ. ಯಾರು ಮಾಡ್ಕೊಂಡವ್ರು ನಿಂದ? ಡೈಲಿ ನಿಮ್ಗೆ ಹಾಕೊಡ್ತೀನಿ ತಾನೆ. ನಾನು ಅರ್ಜೆಂಟಲ್ಲಿದ್ದ ಒಂದು ದೋಸೆ ಹಾಕೊಡೆ ಅಂದರೆ ಅಲ್ಲೇ ಎಂಚ್ ಮೇಲೆ ಇಟ್ಬಿಟ್ಟು ಹೊಟ್ಟೆ ಹೋಗ್ಬಿಟ್ಲು. ಇದನ್ನ ನಮ್ಮಮ್ಮ ಇವಾಗ ಖುಷಿಯಾಗಿ ತಿನ್ನುತ್ತೆ ಗೈಸ್. ಯಾಕೆ ತಿನ್ಲಿ, ಹೋಗು, ನಾಯಿಗೆ ಹಾಕ್ತೀನಿ. ಸೊ ಗೈಸ್, ಈಗ ಫೈನಲಿ ಪೆರಿಮೀಟರ್ ಸಲೂನಿಗೆ ಬಂದಿದ್ದೀನಿ. ನಮ್ಮ ಮನೆ ಹತ್ರ ಇರೋ ಒಂದು ಬ್ರಾಂಚಿಗೆ ಬಂದಿದ್ದೆ. ಅಲ್ಲಿಗೆ ಹೋಗಿದ ತಕ್ಷಣ ನನಗೆ ಯಾವ ಥರ ಹೇರ್ ಕಟ್ ಬೇಕು ಅನ್ನೋದ್ರೆಲ್ಲ ಅವ್ರಿಗೆ ತಿಳಿಸಿದೆ. ಸೊ ಅವರು ಕೆಲವೊಂದಷ್ಟು ಸಜೆಷನ್ಸ್ ಎಲ್ಲ ಕೊಟ್ಟರು. 10 ಗಂಟೆಗೆ ಅಪಾಯಿಂಟ್ಮೆಂಟ್. ಇವಾಗ ನಾನು ಪೆರಿಮೀಟರ್ ಸಲೂನಿಗೆ ಬಂದಿದ್ದೀನಿ. 10ಗೆ ಅಪಾಯಿಂಟ್ಮೆಂಟ್ ಇದ್ದೀನಿ. ಸಿಕ್ಕಾಪಟ್ಟೆ ಟೈಮ್ ಆಗಿದೆ. ಸೊ ಇಲ್ಲಿ ನನಗೆ ಯಾವ ಥರ ಹೇರ್ ಕಟ್ ಬೇಕು ಅಂತೆಲ್ಲ ಹೇಳಾದ್ಮೇಲೆ ಅವರು ಫಸ್ಟ್ ಸ್ಟೆಪ್ ಮಾಡಿದ್ದು ಹೇರ್ ವಾಶ್ ಮಾಡಿದ್ರು. ಹೇರ್ ವಾಶ್ ಬಂದು ಹಾಟ್ ವಾಟರೇ ಇರಲಿ ಅಂತ ಹೇಳಿದ್ದೆ. ಸೊ ಹಾಟ್ ವಾಟರಲ್ಲಿ ಶ್ಯಾಂಪು ಮತ್ತು ಕಂಡೀಷ್ನರ್ ಎಲ್ಲ ಹಾಕಿ ಹೇರ್ ವಾಶ್ ಮಾಡಿದ್ರು. ಹೇಳು ಏನು ಅಂತ. ಈಗ ಹೇರ್ ವಾಶ್ ಮುಗ್ದಿದೆ. ನಾನು ಹೇಗೆ ಹೇಳಿದ್ದೀನಿ ಅಂದರೆ, ಇಲ್ಲಿಂದ ಸ್ಟೆಪ್ ಕಟ್ ಸ್ಟಾರ್ಟ್ ಆಗಿ ಸ್ಟೆಪ್ ಫುಲ್ ಬರುತ್ತೆ, ಬಟರ್ಫ್ಲೈ ಕಟ್ ಥರ. ಇದು ಬೌನ್ಸಿ ಬರುತ್ತೆ, ಲೆಂತ್ ಏನು ಕಮ್ಮಿ ಇಲ್ಲ, ಆ ಥರ ಹೇಳಿದ್ದೀನಿ. ಸೊ ನೋಡೋಣ ಹೇಗೆ ಔಟ್ಕಮ್ ಬರುತ್ತೆ. ಡಿಸೈಡ್ ಆಗಿದೆಯಲ್ಲ. ಇವಾಗ ಅವ್ರು ಹೇರ್ ವಾಶು, ಶ್ಯಾಂಪು ಮತ್ತು ಕಂಡೀಷ್ನರ್ ಆಗಿಲ್ಲ ಮಾಡಿದ್ದಾರೆ. ಇವಾಗ ಹೇರ್ ಕಟ್ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಎಕ್ಸೈಟೆಡ್ ಫಾರ್ ದ ಲುಕ್. ನೋಡೋಣ ಹೇಗೆ ಬರುತ್ತೆ. ಏನು ಹಾಕಿರೋದು? ಸಿರಮ್ ಹಾಕಿರೋದು. Like this part of the hair, right? But length should be, the last length should be. Since volume ಕಮ್ಮಿ ಆಗಬಾರ್ದು. It should be volume, yes. Multi-layer.
ಗೈಸ್ ನಾನು ಹೇಳಿರೋ ಥರನೇ ಬರುತ್ತೋ ಇಲ್ವೋ ಅಂತ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ, ಭಯನೂ ಕೂಡ ಆಗ್ತಾ ಇದೆ. ನನಗೆ ಫುಲ್ಲು ಲೆಂತ್ ಇರಬೇಕು ಆ್ಯಂಡ್ ವಾಲ್ಯೂಮ್ ಇರಬೇಕು ಅಂತ ಅಂದ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದು ಯಾವ ಥರ ಮಾಡ್ತಾರೆ ನೋಡೋಣ. ಲಾಸ್ಟ್ ಔಟ್ಕಮ್ ಹೇಗೆ ಬರುತ್ತೆ ಅಂತ ನೋಡೋಕ್ಕೆ ಫುಲ್ ವಿಡಿಯೋ ನೋಡಿ ಆಯಿತಾ. ಹಾಗೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ. ಶಾರ್ಟ್ ಆಯ್ತಾ? ಚಿಕ್ಕದಾಯ್ತು. After setting, you do final video, okay? ಗೈಸ್ ಈಗ ಹೇರ್ ಕಟ್ ಆಗಿದೆ, ಇನ್ನು ಸೆಟ್ಟಿಂಗ್ ಆಗಬೇಕು. ಆಫ್ಟರ್ ಸೆಟ್ಟಿಂಗ್ ಫುಲ್ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನನಗೇನೋ ಇಷ್ಟ ಆಯಿತು ಕಟ್ಟು, ನಮ್ಮಮ್ಮ ಶಾರ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ನಂಗೆ ಶಾರ್ಟ್ ಹೇರ್ಸ್ ಇಷ್ಟ. ಸೊ ನೋಡೋಣ, ಸೆಟ್ ಆದಮೇಲೆ ನಮ್ಗೆ ಫೈನಲ್ ಹೇಗೆ ಕಾಣುತ್ತೆ ಅನ್ನೋದು ಗೊತ್ತಾಗೋದು. ಆ್ಯಕ್ಚುಲಿ ಗೈಸ್ ನಾನು ಬಂದು ಇಯರ್ಲಿ ಒನ್ಸ್ ಅಷ್ಟೇ ಹೇರ್ ಕಟ್ ಮಾಡಿಸೋದು. ಅದು ನನಗೆ ಏನಾದರೂ ಹೇರ್ ಗ್ರೋತ್ ಆಗ್ತಿಲ್ಲ ಮತ್ತು ಹೇರ್ ಫಾಲ್ ಆಗ್ತಾ ಇದೆ ಅಂತ ಅನಿಸ್ದಾಗ ಮಾಡಿಸ್ತೀನಿ, ಮತ್ತು ಸ್ಪ್ಲಿಟ್ ಎಂಡ್ಸ್ ಏನಾದರೂ ಇದ್ದರೆ ಮಾಡಿಸ್ತೀನಿ. ಅದು ಬಿಟ್ಟರೆ ಏನಾದರೂ ಒಕೇಶನ್ ಇದ್ದರೆ ಮಾಡಿಸ್ತೀನಿ. ಆ್ಯಕ್ಚುಲಿ ಇವಾಗಲೂ ಕೂಡ ಒಂದು ಒಕೇಶನ್ ಇದೆ, ಅದಕ್ಕಾಗಿಯೇ ಹೇರ್ ಕಟ್ ಮಾಡಿಸ್ತಾ ಇರೋದು. ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. Guys, this is ma'am. He has done very good job. You can see it's really good. Thank you so much for this look. Guys, ಹೇಗಿದೆ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಆಮ್ ಲವಿಂಗ್ ಇಟ್. ಆ್ಯಂಡ್ ಗೈಸ್ ಇಲ್ಲಿ ಅವ್ರಿಗೂ ಕೂಡ ನಾನು ಹೇರ್ ಕಟ್ ಮಾಡಿರೋದು ಫೋಟೋ ಎಲ್ಲ ಬೇಕು ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಇಲ್ಲಿ ಫೋಟೋ ತೆಗಿತಾ ಇದ್ದಾರೆ. ಗೈಸ್ ಈಗ ಫೈನಲಿ ಹೇರ್ ಕಟ್ ಮುಗಿದಿದೆ. ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಗೈಸ್. ನನಗೆ ಶಾರ್ಟ್ ಹೇರ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರೊಳಗೂ ಈ ಥರ ಎಲ್ಲ ಫ್ಲಫಿ ಆಗಿದೆ, ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ಆಮೇಲೆ ಇವಾಗ ನಾನು ಹೇರ್ ಕಟ್ ಸ್ಟಾರ್ಟ್ ಮಾಡಿದ್ದು ಮೋಸ್ಟ್ಲಿ 10:45 ಹಾಗೆ. ಕತ್ಲೆ ಬರ್ತಿದೆ, ಒಳಗೆ ಬಾ.
10:45 ಆಗಿತ್ತಾ ಅವಾಗ 10:45 ಅಲ್ಲ 10:30. 10:30 ಈಗ 11:30 ಆಗಿದೆ. ಸ್ವರ್ಣ ಟೈಮ್ ಇರುತ್ತೆ ಬೇರೆ ಹೋಗ್ಬಿಡುತ್ತೆ ಮಮ್ಮಿ ಯಾವುದ್ಯಾರು ಕರ್ತಿ. ಸರಿ ಯಾ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಗೈಸ್ ಹೇರ್ ಕಟ್ ಮಾತ್ರ. ಸೊ ಗೈಸ್ ಐ ಫೈನಲಿ ಬ್ಯಾಕ್ ಹೋಮ್. ಮನೆಗೆ ಬಂದು ತಿರ್ಗಾ ಒಂದ್ಸತಿ ಹೇರೆಲ್ಲ ಕುಂಬ್ ಮಾಡಿ ಹಿಂಗೆ ಕನ್ನಡಿಲಿ ಹಿಂಗೆಲ್ಲ ನೋಡಿಕೊಂಡು ಇವಾಗ ಸಖತ್ ಸ್ಯಾಟಿಸ್ಫೈ ಆಗಿದೆ ನನಗಂತೂ ಹೇರ್ ಕಟ್ಟು. ನಾನು ಇವಾಗ ಮಾಡಿಸಿರೋ ಹೇರ್ ಕಟ್ ಬಂದು ಮಲ್ಟಿ ಲೇಯರ್. ನಾನು ಯಾವಾಗಲೂ ಮಾಡಿಸೋದು ಮಲ್ಟಿ ಲೇಯರ್. ಅವ್ರಿಗೆ ಬಟರ್ಫ್ಲೈ ಅಂತ ಕೇಳಿದೆ, ಆದರೆ ನನಗೆ ಲೇಯರ್ ಬೇಕು ಅಂತ ಹೇಳಿದೆ ತಿರ್ಗಾ, ಅದಕ್ಕೆ ಬಟರ್ಫ್ಲೈಯಿಂದ ಮಲ್ಟಿ ಲೇಯರೇ ಮಾಡಿ ಅಂತ ಹೇಳಿದ್ರು. ಸೊ ಅದನ್ನೇ ಅವ್ರು ಮಾಡಿದ್ದಾರೆ. ಸೊ ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡು ನಾಟ್ ಫರ್ಗೆಟ್ ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.